ಗಂಡ ಹೆಂಡತಿರು ಇಬ್ರು ಅಷ್ಟೇ ದೇ ಸ್ಟಾರ್ಟ್ ಟೇಕಿಂಗ್ ಈಚ್ ಅದರ್ ಫಾರ್ ಗ್ರಾಂಟೆಡ್. ಹೇಗಿದ್ರು ಮದ್ವೆ ಆಗಿದೀವಿ, ಪರವಾಗಿಲ್ಲ, ನನ್ ಗಂಡ ತಾನೇ ನನ್ನ ಜೊತೆನೆ ಇರ್ತಾನೆ, ನನ್ನ ಹೆಂಡತಿ ತಾನೇ ನನ್ನ ಜೊತೆನೆ ಇರ್ತಾಳೆ ಅಂದ್ಬಿಟ್ಟು. ದಟ್ ಈಸ್ ವೆರಿ ಬ್ಯಾಡ್. ಎಲ್ಲಾ ಕಡೆಯಿಂದನೂ ಪ್ರೆಷರ್ ಬರ್ತಾ ಇದೆ. ಅದ್ರ ಜೊತೆ ಮಗು ಆಗ್ಬಿಟ್ರೆ ಅಂತೂ ಇನ್ನೂ ದೊಡ್ಡ ಪ್ರಾಬ್ಲಮ್. ಮತ್ತೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮದ್ವೆಕಿನ ಮುಂಚೆ ಫಿಲ್ಮ್ಸ್ ನೋಡಿರ್ಬೋದು ಅಥವಾ ಸೀರಿಯಲ್ಸ್ ನೋಡಿ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ. ಗಂಡ ಬೆಳೀತಾ ಇರ್ಬೋದು ಅಥವಾ ಹೆಂಡತಿ ಬೆಳೀತಾ ಇರ್ಬೋದು, ಅದಕ್ಕೆ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್. ಪ್ರೋತ್ಸಾಹನೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬಿಡ್ತಾರೆ, ಕೆಲವರು ಗಂಡ ಹೆಂಡತಿರು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಉಷಾ ಅವ್ರು ತುಂಬಾ ಮಾತಾಡಿದ್ದಾರೆ, ಹೇಗೆ ಮ್ಯಾರೇಜ್ ಒಂದು ಬಂಧನ ಆಗ್ಬಿಡ್ಬೋದು. ವೇದ ಸುಳ್ಳಾದರೂ ಗಾದೆ ಯಾವತ್ತೂ ಸುಳ್ಳಾಗಲ್ವಂತೆ. ಅಂದರೆ ಗಾದೆಗಳು ಹಿರಿಯರ ಅನುಭವದ ನುಡಿಗಳು. ಹಾಗೆ ಮನಸ್ಸಿನಂತೆ ಮಾದೇವ, ಮನಸ್ಸಿದ್ರೆ ಎಲ್ಲವೂ ಸಾಧ್ಯ, ಮನಸ್ಸಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಮಾತು ಕೂಡ ಅಕ್ಷರಶಃ ಸತ್ಯ ಸ್ನೇಹಿತರೆ. ಯಾಕೆ ನಾನಿಷ್ಟು ಮನಸ್ಸಿನ ಬಗ್ಗೆ ಸಿಕ್ಕಾಪಟ್ಟೆ ಒತ್ತಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಹೌದು, ನಾವು ಒಟ್ಟಾರೆ ಇವತ್ತು ಮಾತನಾಡುವಂಥದ್ದು ಮನಸ್ಸಿನ ಕುರಿತಾಗಿ. ಡಾಕ್ಟರ್ ಶ್ಯಾಮಲಾ ಮೇಡಮ್ ಅಂತ ಹೇಳಿ ಪ್ರಖ್ಯಾತ ಸೈಕಿಯಾಟ್ರಿಸ್ಟ್, ಮನೋಚಿಕಿತ್ಸಕರವರು. ಅವರು ಇಲ್ಲಿದ್ದಾರೆ ಈ ಬಡಾವಣೆಯಲ್ಲಿ. ಇದು ಬೆಂಗಳೂರಿನ ನಮ್ಮ ಕತ್ತರಿಗುಪ್ಪೆ ಹತ್ತಿರ ಇರುವಂಥ ಬಡಾವಣೆ. ಪಕ್ಕದಲ್ಲೇ ನಮಗೆ ಕಾಮಾಖ್ಯ ಈಶ್ವರಿ ಥಿಯೇಟ್ರ್ಗಳು ಕೂಡ ಬರ್ತವೆ. ಅಲ್ಲಿದ್ದೀವಿ ಸ್ನೇಹಿತರೆ ನಾವು. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನಸ್ಸಿನ ಶಕ್ತಿ ಏನು, ಮನಸ್ಸಿಗೆ ಬರುವಂಥ ಸಮಸ್ಯೆಗಳೇನು, ಅವುಗಳಿಗೆ ಪರಿಹಾರಗಳೇನು, ಈ ಎಲ್ಲವನ್ನು ಕುರಿತಾಗಿ ಅವರು ಮಾತನಾಡ್ತಾರೆ. ಮನಸ್ಸು ಆರೋಗ್ಯವಾಗಿದ್ದರೆ ದೇಹ ಚೆನ್ನಾಗಿರುತ್ತೆ, ದೇಹ ಸ್ವಸ್ಥವಾಗಿದ್ದರೆ ಮನಸ್ಸು ಚೆನ್ನಾಗಿರೋ ಸಾಧ್ಯತೆ ಇರುತ್ತೆ. ನೋಡೋಣ ಈ ವಿಶೇಷವಾದ ವಿಡಿಯೋ, ತಿಳ್ಕೊಳ್ಳೋಣ, ಕಲ್ತ್ಕೊಳ್ಳೋಣ, ಜೀವನದಲ್ಲಿ ಚೆನ್ನಾಗಿರೋಣ, ಮಾನಸಿಕವಾಗಿ ಅದ್ಭುತವಾಗೋಣ. ಏನಂತೀರಿ? ಸ್ವಾಗತ ಡಾಕ್ಟರ್ ಶ್ಯಾಮಲಾ ಮೇಡಮ್ ಅವರ ಬದುಕಿಗೆ ಬನ್ನಿ. ಶುಭೋದಯ ಮೇಡಮ್. ಶುಭೋದಯ ನಿಮ್ಗೂ ಅಷ್ಟೇ. ಮನೋಚಿಕಿತ್ಸಕರ ಮನೆ ಹೇಗಿದೆ ನೋಡೋಣ ಅಂತ. ಇಲ್ಲ, ಎಲ್ಲರ ಮನೆ ಥರನೇ ಇರುತ್ತೆ, ಅದರಲ್ಲಿ ಏನು ಸ್ಪೆಷಲ್ ಏನೂ ಇಲ್ಲ. ಬಟ್ ಮೇ ಬಿ ವಿ ಆರ್ ಮೋರ್ ಪೀಸ್ಫುಲ್ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕಂದರೆ ನಮಗೆ ಜಾಸ್ತಿ ಅರ್ಥ ಆಗುತ್ತಲ್ಲ, ಮೋರ್ ಆಫ್ ಹಾರ್ಮೋನಿ ಇರುತ್ತೆ. ಆ್ಯಂಡ್ ದಟ್ ಟು ಇಫ್ ಯು ಆರ್ ಇಂಟು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಇದ್ದರೆ ಇನ್ನೂ ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಬನ್ನಿ. ಸರ್ ಪರಿಚಯ? ಮೋಹನ್ ಅಂತ. ವಿ ಆರ್ ಲಿವ್ ಇನ್ ರಿಲೇಶನ್ಶಿಪ್ ಸಿನ್ಸ್ 20 years. ಬಾಯ್ ಬಾಯ್. ಏನು ಹೆಸರು? ಸುಜಿ ಅಂತ. ಸುಜಿ ಹುಡುಗಿನ? ಹುಡುಗಿ. ಏನಮ್ಮ ಡೇವಿಡ್ ಜೊತೆ ಬಿಟ್ಬಿಡಿ ಅವ್ರನ್ನ. ಸೊ ಭಾರತಕ್ಕೆ ಸ್ವಲ್ಪ ಹೊಸ ಕಾನ್ಸೆಪ್ಟ್. ನೀವು ಇದು ಹೇಳಿದಾಗ ಕೆಲವರು ಕಮೆಂಟ್ ಹಾಕ್ಬೋದು, ಭಾರತಕ್ಕೆ ಸ್ವಲ್ಪ ಇವೆಲ್ಲ ಹೊಸದಾಗಿ ಕೇಳ್ತಿರೋ ವಿಚಾರಗಳು ಅಂತ. ಸೊ ಅದನ್ನು ಭಾಳ ಮುಕ್ತವಾಗಿ ಹೇಳ್ತೀರಿ. ಇಟ್ಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ಸಿ, ಮ್ಯಾರೇಜ್ ಅನ್ನೋದು ಒಂದು ಲೈಕ್ ಇಂಪ್ರಿಸನ್ಮೆಂಟ್ ಥರ. ಸೊ ವಿ ಆರ್ ಹ್ಯಾಪಿಲಿ ಲಿವಿಂಗ್ ಟುಗೆದರ್. ಸೊ ದರ್ ಇಸ್ ನಥಿಂಗ್ ನ್ಯೂ ಅಬೌಟ್ ಇಟ್. ಬಟ್ ಏನಂದರೆ ಲೈಕ್ ಇಟ್ ನೀಡ್ಸ್ ಲಿಟಲ್ ಬಿಟ್ ಆಫ್ ಮೆಚ್ಯೂರಿಟಿ. ಸೊ ಮದುವೆ ಅಂದರೆ ತಂದೆ ತಾಯಂದರು, ಸೊಸೈಟಿ ಎಲ್ಲನೂ ಸಪೋರ್ಟ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲೇನಂದರೆ ಇದು ಗಂಡ ಹೆಂಡತಿರಲ್ಲಿ ಅವರಲ್ಲಿ ಒಂದು ಹೊಂದಾಣಿಕೆ ಇಲ್ಲ ಅಂದರೂ ಜೊತೆಗಿರೋಕ್ಕೆ ಸಾಧ್ಯ. ಆದರೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ, ಪ್ರೀತಿ ಇಲ್ಲ ಅಂದರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎಷ್ಟೊಂದು ಮದುವೆಗಳು ನೀವು ನೋಡಿರ್ಬೋದು, ದಿನ ಆದರೆ ಜಗಳ ಆಡ್ತಾನೆ ಇರ್ತಾರೆ. ಓಕೆ, ಸೊ ದಿನ ಫೈಟಿಂಗ್ ನಡೀತಾನೆ ಇರುತ್ತೆ. ಮತ್ತು ಅಂದ್ಬಿಟ್ಟು ಇಬ್ರಿಗೂ ಎಷ್ಟೋ ಮದುವೆನಲ್ಲಿ ನಾವು ನೋಡ್ತೀವಿ, ಲೈಕ್ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ, ಆದರೂ ದೇ ವಿಲ್ ಬಿ ಟುಗೆದರ್. ಏನಕ್ಕಂದರೆ ಮಕ್ಳಿಗೋಸ್ಕರ ಇರ್ಬೋದು, ಅಥವಾ ಸಮಾಜಕ್ಕೋಸ್ಕರ ಇರ್ಬೋದು, ಅಥವಾ ಒಂದು ರೀತಿ ತುಂಬಾ ಟ್ಯಾಬು ಇದೆ, ಡೈವರ್ಸ್ ಆದರೆ ಹೇಗಿರುತ್ತೋ ಅಂದ್ಬಿಟ್ಟೆಲ್ಲನೂ. ಸೊ ಹಾಗಾಗಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಜೊತೆಲಿ ಇದ್ದು ಬಿಡ್ತಾರೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಡೀಪ್ಲಿ, ಗಂಡ ಹೆಂಡತಿರಲ್ಲಿ ಒಂದು ಅನ್ಯೋನ್ಯತೆ ಇಲ್ದಿದ್ರೂ ನೀವು ಮದುವೆನಲ್ಲಿ ಇರ್ಬೋದು. ಆದರೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಹಾಗಿರೋಕ್ಕೆ ಸಾಧ್ಯ ಇಲ್ಲ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಏನಂದರೆ ಹೊಂದಾಣಿಕೆ ಇರಲೇಬೇಕು. ಹಾಗಿದ್ರೆ ಮಾತ್ರ ಅದು ಲಾಂಗ್ ರನ್ ಆಗುತ್ತೆ. ಅಫ್ಕೋರ್ಸ್ ಕೆಲವರು ಏನಂದರೆ ಸುಮ್ಮನೆ ಇಂಪಲ್ಸಿವ್ ಆಗಿ ಓಕೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಸೊ ದಟ್ ಈಸ್ ನಾಟ್ ಮೀನಿಂಗ್ಫುಲ್. ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂಡು ಇಫ್ ದಾರ್ ಇನ್ ಲಿವ್ ಇನ್ ರಿಲೇಷನ್ಶಿಪ್, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಓಕೆ, ಅಂದರೆ ಈ ಮದುವೆ ಅನ್ನುವುದು ಒಂದು ಚೌಕಟ್ಟು ಅಥವಾ ಬಂಧನ ಅಂತ ಹೇಳ್ತೀರಾ, ಅಥವಾ ಹೌ ಡು ಯು ಡಿಫೈನ್ ಎ ಮ್ಯಾರೇಜ್? ಮ್ಯಾರೇಜ್ ಅನ್ನೋದು ಇಟ್ ಕ್ಯಾನ್ ಬಿ ಬ್ಯೂಟಿಫುಲ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಅದು ಬಂಧನನೂ ಅನ್ನಿಸ್ಬೋದು. ಓಕೆ, ಬಟ್ ಅನ್ಯೋನ್ಯತೆ ಇದ್ದರೆ ಮದುವೆ ಆಗಿದ್ರೂ ಒಂದೇ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ, ಸೊ ಮನಸ್ಸು ಇರೋದು ಇಂಪಾರ್ಟೆಂಟ್. ಹೌದು, ಮನೋಚಿಕಿತ್ಸಕರು. ಎಕ್ಸಾಕ್ಟ್ಲಿ. ಸೊ ನೀವು ಮದುವೆಯಾಗಿ ಶಾಸ್ತ್ರೋಕ್ತವಾಗಿ ಒಟ್ಟಿಗಿದ್ದೀರಿ, ಬಟ್ ಮನಸ್ಸುಗಳು ಕೂಡಿಲ್ಲ. ಎಕ್ಸಾಕ್ಟ್ಲಿ. ಸೊ ಜಸ್ಟ್ ಮದುವೆ ಮಾಡ್ಕೊಂಬಿಡೋದು, ದೊಡ್ಡ ಫಂಕ್ಷನ್ ಮಾಡಿ ಆಮೇಲೆ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ಏನು ಯೂಸ್ ಅಲ್ಲ. ಓಕೆ, ಬಟ್ ಆದರೆ ಎಷ್ಟೊಂದು ಮದುವೆಗಳನ್ನು ನೀವು ನೋಡ್ಬೋದು, ಎಷ್ಟೊಂದು ಜನ ನನಗೆ ಪೇಷಂಟ್ಸ್ ಬರ್ತಾರೆ ವೇರಿನ್ ಅವರಲ್ಲಿ ಒಂದು ಇಷ್ಟು ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ, ಬಟ್ ಆದ್ರೂ ಜೊತೆನಲ್ಲಿ ಇರ್ತಾರೆ.
ಸೊ ಅದು ಲೈಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಾಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮುಂಚೆಯಿಂದಾನೆ ಮದುವೆ ಆಗಿದ್ದ ಸ್ವಲ್ಪ ದಿನದಿಂದನೇ ಏನು ಮಾಡಬೇಕಂದ್ರೆ ಗಂಡನೂ ಅಷ್ಟೇ ಹೆಂಡತಿನೂ ಅಷ್ಟೇ ದೇ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್ ಇನ್ ಬಿಲ್ಡಿಂಗ್ ದ ರಿಲೇಷನ್ಶಿಪ್. ಅಂದರೆ ಸಂಬಂಧನ ಬೆಳೆಸೋದಕ್ಕೆ ಅವ್ರು ಪ್ರಯತ್ನನ ಪಡಬೇಕು. ಆದರೆ ಏನಾಗ್ಬಿಡುತ್ತೆ ಅಂದರೆ ಮದುವೆ ಆಗಿದ ತಕ್ಷಣ ಗಂಡ ಹೆಂಡತಿರು ಇಬ್ಬರೂ ಅಷ್ಟೇ ದೇ ಸ್ಟಾರ್ಟ್ ಟೇಕಿಂಗ್ ಈಚ್ ಅದರ್ ಫಾರ್ ಗ್ರಾಂಟೆಡ್. ಓಕೆ, ಹೇಗಿದ್ರು ಮದುವೆ ಆಗಿದ್ದೀವಿ, ಪರವಾಗಿಲ್ಲ, ನನ್ನ ಗಂಡ ತಾನೇ ನನ್ನ ಜೊತೆನೇ ಇರ್ತಾನೆ, ನನ್ನ ಹೆಂಡತಿ ತಾನೇ ನನ್ನ ಜೊತೆನೇ ಇರ್ತಾಳೆ ಅಂದ್ಬಿಟ್ಟು. ದಟ್ ಈಸ್ ವೆರಿ ಬ್ಯಾಡ್. ಓಕೆ, ಮದುವೆ ಆದಮೇಲೂ ಅಷ್ಟೇ, ಪ್ರತಿದಿನವೂ ಅಷ್ಟೇ, ಪ್ರತಿ ವಿಧದಲ್ಲೂ ಅಷ್ಟೇ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಗಂಡ ಹೆಂಡತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು, ಹೆಂಡತಿನೂ ಅಷ್ಟೇ ಗಂಡನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಅದೇನಂದ್ರೆ ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಬಿಕಾಸ್ ಎಂಡ್ ಅಂತ ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಸಿ ಇಟ್ಸ್ ಅ ಪ್ರೋಸೆಸ್, ಲೈಫ್ ಲಾಂಗ್ ಪ್ರೋಸೆಸ್. ಬಿಕಾಸ್ ನೀವು 20 ವರ್ಷ 30 ವರ್ಷ ಬೇರೆ ಟೋಟಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರಲ್ಲಿ ಬೆಳೆದಿರ್ತೀವಿ. ಹೆಂಡತಿನೂ ಅಷ್ಟೇ ಟೋಟಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರಲ್ಲಿ ಬೆಳೆದಿರ್ತಾಳೆ. ಸೊ ಇಬ್ಬರು ಒಂದಾದಾಗ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಜಸ್ಟ್ ಫಂಕ್ಷನ್ ಮಾಡೋದಲ್ಲ ಇಂಪಾರ್ಟೆಂಟು, ಜಸ್ಟ್ ತಾಳಿ ಕಟ್ಟೋದಲ್ಲ ಇಂಪಾರ್ಟೆಂಟು, ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಇನ್ಫ್ಯಾಕ್ಟ್ ಲೈಕ್ ಎಷ್ಟೊಂದು ಇವಾಗ ಡೈವರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ಹೌದು. ಸೊ ದ ಮೇನ್ ರೀಸನ್ ಈಸ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟರಲ್ಲೇ ತುಂಬಾ ಪ್ರೆಷರ್ ಬರ್ತಾ ಇದೆ, ಎಲ್ಲ ಕಡೆಯಿಂದನೂ ಪ್ರೆಷರ್ ಬರ್ತಾ ಇದೆ. ಅದ್ರ ಜೊತೆ ಮಗು ಆಗ್ಬಿಟ್ರೆ ಅಂತೂ ಇನ್ನೂ ದೊಡ್ಡ ಪ್ರಾಬ್ಲಮ್ಮು. ಓಕೆ, ಸೊ ಏನಂದರೆ ಇವರಿಬ್ಬರೇ ಇನ್ನೂ ಅರ್ಥ ಮಾಡ್ಕೊಂಡಿರಲ್ಲ, ಆಗಲೇ ಒಂದು ಮಗು ಹುಟ್ಬಿಟ್ಟಿರುತ್ತೆ. ಆ ಮಗುವೂ ಒಂದು ರೀತಿ ಒಂದು ಬರ್ಡನ್ ಆಗ್ಬಿಡುತ್ತೆ ಸಮ್ಟೈಮ್ಸ್. ಸೊ ಅದರಿಂದ ಏನಂದರೆ ಮುಂಚೆಯಿಂದ ಫಸ್ಟ್ ಡೇಯಿಂದನೂ ಅಷ್ಟೇ ಹೆಂಡತಿ ಗಂಡನ ಅರ್ಥ ಮಾಡ್ಕೋಬೇಕು, ಗಂಡನೂ ಅಷ್ಟೇ ಹೆಂಡತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಇಬ್ಬರೂ ಅಷ್ಟೇ ಪರಸ್ಪರ ಓಪನ್ ಕಮ್ಯುನಿಕೇಷನ್ ಇರಬೇಕು. ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ಏನಾಗುತ್ತೆ, ದರ್ ವೋಂಟ್ ಬಿ ಎನಿ ಓಪನ್ ಕಮ್ಯುನಿಕೇಷನ್. ಒಬ್ರಿಗೊಬ್ರು ಮಾತಾಡೋದಿಲ್ಲ, ಓಪನ್ ಆಗಿ ತಮ್ಮ ಆಸೆ ಆಕಾಂಕ್ಷೆಗಳೇನು ಅಂತ ವ್ಯಕ್ತಪಡಿಸೋದಿಲ್ಲ, ಮತ್ತು ಅದನ್ನು ಸಾಲ್ವ್ ಮಾಡೋದೇನೋ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ದೇ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಾನು ಹೇಗಿದ್ರು ಮದುವೆ ಆಗಿದ್ದೀನಿ, ಪರವಾಗಿಲ್ಲ, ನನ್ನ ಹೆಂಡತಿ ನನ್ನ ಜೊತೆನೇ ಇರ್ತಾಳೆ, ಅಥವಾ ಹೆಂಡತಿ ಅನ್ಕೋತಾಳೆ ನನ್ನ ಗಂಡ ನನ್ನ ಜೊತೆನೇ ಇರ್ತಾನೆ ಅಂದ್ಬಿಟ್ಟು. ಸೊ ಆ ರೀತಿ ಒಂದು ರೀತಿ ಗ್ರಾಂಟೆಡ್ ಆಗಿ ಯಾವಾಗ ತಗೊಳ್ತೀವೋ ಆವಾಗ ಪ್ರಾಬ್ಲಮ್ಸ್ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ತುಂಬಾ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ, ನಿರೀಕ್ಷೆಗಳು. ಓಕೆ, ಮದುವೆಗಿಂತ ಮುಂಚೆ ಫಿಲ್ಮ್ಸ್ ನೋಡಿರ್ಬೋದು ಅಥವಾ ಸೀರಿಯಲ್ಸ್ ನೋಡಿ ತುಂಬಾ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ. ಸೊ ಅದು ಆ ಆಸೆ ಆಕಾಂಕ್ಷೆಗಳು ಯಾವಾಗ ಮ್ಯಾಚ್ ಆಗೋದಿಲ್ಲ ಆವಾಗಲೂ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಅಂದರೆ ನಮ್ಮ ಕನಸುಗಳು ರಿಯಾಲಿಟಿ ಜೊತೆಗೆ ಹೊಂದದೇ ಹೋದ್ರೆ, ಹೌದು, ವಾಸ್ತವ ಜಗತ್ತಿಗೆ ಹೊಂದಾಣಿಕೆ ಆಗಬೇಕಲ್ವಾ. ಕೆಲವು ಸಲ ಹೊಂದಾಣಿಕೆ ತುಂಬ ಚೆನ್ನಾಗಿ ಆಗೋಗುತ್ತೆ. ಮ್ಯಾರೇಜ್ ಆಗೋರೆಲ್ಲರೂ ಚೆನ್ನಾಗಿರಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿರೋರೆಲ್ಲರೂ ಇದಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ದರ್ ಇಸ್ ನೋ ಜನರಲ್ ಸ್ಟೇಟ್ಮೆಂಟ್ ಆಸ್ ಸಚ್. ಓಕೆ, ಇಟ್ ಜಸ್ಟ್ ಡಿಪೆಂಡ್ಸ್ ಅಪಾನ್ ಅವರಿಬ್ಬರಲ್ಲಿ ಎಷ್ಟು ಅನ್ಯೋನ್ಯತೆ ಇದೆ, ಇಬ್ಬರಲ್ಲೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಲ್ಲಿ ಎಷ್ಟು ಕಾತುರತೆ ಮತ್ತು ಒಂದು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡು ಮನಸ್ಸುಗಳೇ ಇಂಪಾರ್ಟೆಂಟು. ಇನ್ನೂ ಒಂದೇನಂದ್ರೆ ಮ್ಯಾರೇಜಲ್ಲಿ 2 ಥರದ ಮ್ಯಾರೇಜ್ ಇದೆ. ಒಂದು ಲವ್ವಿಂಗ್ ಆರ್ ಹಾರ್ಮೋನಿಯಸ್ ಮ್ಯಾರೇಜ್, ಅಂದರೆ ಅನ್ಯೋನ್ಯತೆಯಿಂದ ಇರೋವಂಥ ಒಂದು ವಿವಾಹ. ಇನ್ನೊಂದೇನಂದ್ರೆ ಫಂಕ್ಷನಲ್ ಮ್ಯಾರೇಜ್ ಅಂದ್ಬಿಟ್ಟು. ಫಂಕ್ಷನಲ್ ಮ್ಯಾರೇಜ್ ಅಂದರೆ ಏನಂದ್ರೆ ಜಸ್ಟ್ ಓಕೆ, ಗಂಡ ಅಂದರೆ ಈ ಕೆಲಸಗಳು ಮಾಡಬೇಕು, ಹೆಂಡತಿ ಅಂದರೆ ಈ ಕೆಲಸಗಳು ಮಾಡಬೇಕು. ಆ ಥರ ಎಷ್ಟೋ ಮದುವೆಗಳು ನಡೀತಾ ಇದೆ. ಅಂದರೆ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇರಲ್ಲ, ಆದರೆ ಗಂಡ ಸುಮ್ಮನೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ಹೆಂಡತಿನ ನೋಡ್ಕೊಳ್ಳೋದು, ಹೆಂಡತಿ ಅಡುಗೆ ಮಾಡಿ ಗಂಡನಿಗೆ ಏನೇನು ಬೇಕೋ ಅದನ್ನು ಮಾಡೋದು, ಅಥವಾ ಇಬ್ಬರು ಸೇರಿ ಸುಮ್ಮನೆ ಏನೋ ಮಕ್ಕಳು ಓದಿಸೋದು. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಖುಷಿ ಇರೋದಿಲ್ಲ. ಸೊ ಖುಷಿ, ಅನ್ಯೋನ್ಯತೆ, ಪ್ರೀತಿ, ಪ್ರೇಮ ಮತ್ತು ಓಪನ್ ಕಮ್ಯುನಿಕೇಷನ್ ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಇನ್ ಮ್ಯಾರೇಜ್ ಅಥವಾ ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು. ಹೌದು. ಇಲ್ಲ ಅಂದರೆ ಏನಾಗುತ್ತಂದರೆ ಇಟ್ ವಿಲ್ ಬಿ ಜಸ್ಟ್ ಎ ಫಂಕ್ಷನಲ್ ಮ್ಯಾರೇಜ್. ಫಂಕ್ಷನಲ್ ಮ್ಯಾರೇಜ್ ಅಂದರೆ ಏನು, ಇಬ್ಬರು ಜೊತೆಲಿ ಇರ್ತಾರೆ, ಆದರೆ ಯಾವುದೇ ರೀತಿ ಇಬ್ಬರಲ್ಲೂ ಅನ್ಯೋನ್ಯತೆ ಇರೋದಿಲ್ಲ, ಅಥವಾ ಇಬ್ಬರಲ್ಲೂ ಒಂದು ಗ್ರೋತ್ ಆಗಬೇಕು ಅಂತ ಇಷ್ಟ ಇರೋದಿಲ್ಲ. ಜಸ್ಟ್ ಏನೋ ಸೊಸೈಟಿಗೋಸ್ಕರ ಅಥವಾ ಮಗು ಹುಟ್ಬಿಟ್ಟಿದೆ, ಸೊ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ರೀತಿ ಭಾವನೆ ಬಂದ್ಬಿಡುತ್ತೆ. ಈವನ್ ಅದೂ ಅಷ್ಟೇ, ದಟ್ ಕ್ಯಾನ್ ಲೀಡ್ ಟು ಮೆನಿ ಪ್ರಾಬ್ಲಮ್ಸ್. ಅಂದರೆ ಅವರಲ್ಲಿ ಒಂದು ಎಷ್ಟೊಂದು ಅವರ ಆಸೆ ಆಕಾಂಕ್ಷೆನೆಲ್ಲ ದಮನ ಮಾಡ್ತಾ ಇರ್ತಾರೆ, ಅಂದರೆ ಸಪ್ರೆಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಆಗ ಏನಾಗುತ್ತೆ, ಅವ್ರಿಗೆ ಆ ಒಂದು ಇದು ಬೇರೆ ರೀತಿ ಕಾಣಿಸ್ಕೊಳುತ್ತೆ. ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಿಲೆಗಳಾಗಿ ಅದು ಮಾರ್ಪಾಡಾಗ್ಬೋದು. ಸೊ ಹಾಗಾಗಿ
ಒಂದು ಗಂಡು ಹೆಣ್ಣಿನ ಮಧ್ಯೆ ಅನ್ಯೋನ್ಯತೆ ತುಂಬಾ ಇಂಪಾರ್ಟೆಂಟ್. ಆ ಒಂದು ಪ್ರೀತಿ ಪ್ರೇಮ ಮತ್ತು ಅಂಡರ್ಸ್ಟ್ಯಾಂಡಿಂಗು ಮತ್ತು ಗ್ರೋತ್ ಅಂದರೆ ಇಬ್ಬರು ಪರಸ್ಪರ ಬೆಳೀತಾ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮದು ನೋಡಿದ್ದೀನಿ ನಾನು, ಮತ್ತು ಸವಿತಾ ಅವ್ರು ನಿಮ್ಮ ವೈಫ್ದು ನೋಡಿದ್ದೀನಿ. ಸೊ ದೇರ್ ಈಸ್ so much of understanding ಅಲ್ವಾ. there has to be cooperation from both the sides. ಓಕೆ, ಗಂಡ ಬೆಳೀತಾ ಇರ್ಬೋದು ಅಥವಾ ಹೆಂಡತಿ ಬೆಳೀತಾ ಇರ್ಬೋದು, ಅದಕ್ಕೆ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ಪ್ರೋತ್ಸಾಹನೇ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಮಾಡಿಬಿಡ್ತಾರೆ, ಕೆಲವರು ಗಂಡ ಹೆಂಡ್ತಿರು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರೇನೋ ಅವ್ರಿಗೆ ಇಷ್ಟ ಇದ್ದಿದ್ದು ಮಾಡ್ತಾ ಇರ್ತಾರೆ, ಹೆಂಡತಿ ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಗಂಡ ಏನೋ ಗುಟ್ಟಿಡೋದಕ್ಕೆ ಶುರು ಮಾಡ್ತಾನೆ. ಆಗ ಹೆಂಡತಿಗೂ ಅದು ಹಿಂಸೆ ಅನಿಸುತ್ತೆ. ಅಥವಾ ಹೆಂಡತಿ ಏನೋ ಕೆಲವು ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನು ಪಾಪ ಅವಳು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದರೆ ಗಂಡ ಪ್ರೋತ್ಸಾಹ ಮಾಡೋದಿಲ್ಲ. ಸೊ ಇದರಿಂದ ತುಂಬಾ ಲೈಕ್ ಬಿರುಕುಗಳು ಬೀಳಕ್ಕೆ ಶುರು ಆಗುತ್ತೆ. ಇಟ್ ಇಸ್ ನಾಟ್ ಎ ಸಕ್ಸಸ್ಫುಲ್ ಮ್ಯಾರೇಜ್. ಸೊ ಇಬ್ಬರು ಹೊಂದಾಣಿಕೆಯಿಂದ ಇರೋದು, ಅನ್ಯೋನ್ಯವಾಗಿರೋದು, ಮತ್ತು ಕಷ್ಟ ಸುಖದಲ್ಲೂ ಇಬ್ಬರು ಭಾಗಿಯಾಗಿರೋದು, ಮತ್ತು ಇಬ್ಬರ ಒಂದು ಗ್ರೋತ್ ಅಥವಾ ಅವ್ರಿಗೆ ಏನೇನು ಇಷ್ಟ ಇದೆ, ಅವರ ಒಂದು ಟ್ಯಾಲೆಂಟ್ಸ್ ಏನಿದೆ ಅದನ್ನು ಬೆಳೆಸೋದಕ್ಕೆ ಇಬ್ಬರು ಮ್ಯೂಚುವಲ್ ಆಗಿ ಸಪೋರ್ಟ್ ಮಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಅದರಲ್ಲಿ ನಮ್ಮ ಇಂಡಿಯನ್ಸ್ ತುಂಬಾನೇ ಇದು. ನಂಗೆ ಬಹಳ ಕುತೂಹಲದ ಪ್ರಶ್ನೆ, ಈ ಮದುವೆಗಳಲ್ಲಿ ಪ್ರೀತಿ ಇರುತ್ತೆ, ಮುನಿಸು ಇರುತ್ತೆ, ಜಗಳಗಳು, ಕೋಪ ತಾಪಗಳು ಇರ್ತವೆ. ವಾಟ್ ಹ್ಯಾಪನ್ಸ್ ಇನ್ ಎ ಲಿವ್ ಇನ್ ರಿಲೇಶನ್ಶಿಪ್? ಅಲ್ಲೂ ಇರುತ್ತೆ ಬಟ್ ಆದರೆ ದೇರ್ ವಿಲ್ ಬಿ, ಇಟ್ ರಿಕ್ವೈರ್ಸ್ ಮೋರ್ ಒಂದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಕೋಪ ಒಬ್ರಿಗೆ ಬಂತು ಅಂದರೆ ಇನ್ನೊಬ್ರು ಅವ್ರಿಗೆ ಯಾಕೆ ಕೋಪ ಬಂತು ಈಗ, ಓಕೆ ನನ್ನಿಂದ ಏನಾದ್ರು ಕೋಪ ಬಂದರೆ ನಾನು ಸರಿಪಡಿಸ್ಕೊಳ್ಬೋದಲ್ಲ, ಅಥವಾ ಅವರೇ ಏನೋ ತಪ್ಪು ಮಾಡಿದ್ರೆ ಅದನ್ನು ಆಮೇಲೆ ಹೇಳ್ಬೋದಲ್ಲ. ಇಬ್ರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಒಬ್ರು ಕೋಪ ಬಂದಿದ್ದಾಗ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಅದರ್ ಪರ್ಸನ್. ಮತ್ತು ಎಲ್ಲಿ ಒಂದು ನಿಜವಾದ ಅನ್ಯೋನ್ಯತೆ ಅಥವಾ ಪ್ರೀತಿ ಇದೆಯೋ ಆಗ ಇದೆಲ್ಲನೂ ಇಟ್ಸ್ ಅ ಸ್ಮಾಲರ್ ಥಿಂಗ್ಸ್ ಲೈಕ್ ಇದೆಲ್ಲನೂ ಯು ಕ್ಯಾನ್ ಓವರ್ಕಮ್, ಇಗ್ನೋರ್ ಮಾಡ್ಕೊಂಡು ಲೈಕ್ ಯು ಕ್ಯಾನ್ ಕೀಪ್ ಗ್ರೋಯಿಂಗ್. ಆದರೆ ಕ್ಷಮೆ ಕೇಳಬಹುದು, ವೈಯಕ್ತಿಕ ಕೇಳ್ಬೋದಲ್ಲ, ಯಾಕೆ ಈ ಲಿವ್ ಇನ್ ರಿಲೇಶನ್ಶಿಪ್ ಚೂಸ್ ಮಾಡಿದ್ರಿ? ಬೇಸಿಕಲಿ ನಾವು ಅಧ್ಯಾತ್ಮದಲ್ಲಿದ್ದೀವಿ, ಲೈಕ್ ಓಶೋ ಅವ್ರ ಇದು. ಸೊ ನಮ್ಮ ಬಾಸ್. ಮೇಡಮ್ ಸರ್, ಮೋಹನ್ ಸರ್, ಸಾರಿ ನಿಮ್ಮನ್ನ ಸೈಡ್ಲೈನ್ ಮಾಡಿ ಅನ್ಕೋಬೇಡಿ. ಸಾರಿ, ಇವತ್ತು ಮೇಡಮ್ ಎಂಟ್ರಿ ಮಾಡಕ್ಕೆ ಬಂದಿದ್ದ ಕ್ಷಮೆ ಸರ್. ಎಷ್ಟು ನಂಗೆ ತುಂಬ ಇಷ್ಟ ಆಯಿತು. ಸೊ ಓಶೋ ಅವ್ರು ತುಂಬ ಮಾತಾಡಿದ್ದಾರೆ, ಹೇಗೆ ಮ್ಯಾರೇಜು ಒಂದು ಬಂಧನ ಆಗ್ಬಿಡ್ಬೋದು. ಓಕೆ, ಸೊ ಹಾಗೆ ಅಂತ ಮ್ಯಾರೇಜ್ ಮಾಡ್ಕೊಳ್ಳೇಬಾರ್ದು ಅಂತ ಏನಿಲ್ಲ, ಮ್ಯಾರೇಜ್ ಮಾಡ್ಕೋಬೋದು, ಬಟ್ ಅಲ್ಟಿಮೇಟ್ಲಿ ಇಬ್ಬರು ಹೊಂದಾಣಿಕೆಯಿಂದಿರಬೇಕು, ಅದು ವೆರಿ ಇಂಪಾರ್ಟೆಂಟ್. ಮತ್ತು ಅದಕ್ಕೆ ಪ್ರಯತ್ನ ಪಡೋದು ವೆರಿ ಇಂಪಾರ್ಟೆಂಟ್. ನೀವು ಮದುವೆ ಮಾಡ್ಕೋತಿರೋ ಅಥವಾ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದು ದಟ್ ಈಸ್ ಡಿಫ್ರೆಂಟ್. ಬಟ್ ಇಬ್ಬರೂ ಅಷ್ಟೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಭಾಗಿಯಾಗೋದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮದುವೆಲಿ ಇನ್ನೊಂದು ಏನಾಗುತ್ತೆ, ಅದಕ್ಕೊಂದು ಕಾನೂನಾತ್ಮಕವಾದ ಒಂದು ಮಾನ್ಯತೆ ಇರುತ್ತೆ, ಅದಕ್ಕೊಂದು ಲೀಗಲ್ ಬಾಂಡಿಂಗು, ನೀವು ಹೇಳಿದಾಗ ಸೂತ್ರ ಬರುತ್ತೆ, ಅಥವಾ ಏನೋ ಆಸ್ತಿ ಕಿತ್ತಿದೆಯೇ ಭಾರತ ಅಥವಾ ಇಡೀ ಜಗತ್ತಲ್ಲಿ. ಇದರಲ್ಲಿ ಏನಾಗುತ್ತೆ ಲಿವಿನಲ್ಲಿ ಅಥವಾ ಆ ಥರದ್ದು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಬಟ್ ದೆರ್ ಆರ್ ಸಮ್ ಲಾಸ್ ಆರ್ ಕಮಿಂಗ್ ಅಪ್. ಸೊ ಶಾರ್ಟ್ಲಿ ಅದಕ್ಕೂ ಒಂದು ಸ್ವಲ್ಪ ಲೀಗಲ್ ಇಶ್ಯೂ ಇದು ಏನದು ಲಾಸ್ ಬರಬಹುದು ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಕೇರ್ ಮಾಡಬಾರ್ದು, ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಬರಬೇಕು ಹೆಂಡತಿ ಕಡೆ ಆಸ್ತಿ, ನನ್ನ ಹೆಂಡತಿ ಒಬ್ಬಳೆ ಮಗಳ ಆಸ್ತಿ, ಈ ಥರದೆಲ್ಲ ಇರಬಾರ್ದು. ಆ ಥರ ನಿರೀಕ್ಷೆ ಇಟ್ಕೊಂಡು ಜೊತೆಗಿರೋದು ಇಟ್ ಇಸ್ ನಾಟ್ ಗುಡ್. ಹೌದು, ಟ್ರೂ ರಿಲೇಶನ್ಶಿಪ್ ಅಲ್ಲಿ ಆ ನಿರೀಕ್ಷೆ ಇರಲ್ಲ. ಅದಕ್ಕಿಂತ ದೊಡ್ಡ ನಿರೀಕ್ಷೆ ಏನಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಓಕೆ, ಸೊ ಹಾಗಾಗಿ ಲೈಕ್ ಅದೇನು ಇಟ್ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಅಂತ ನಮ್ಗಂತೂ ಅನ್ನಿಸ್ಲಿಲ್ಲ. ಸೊ 20 ವರ್ಷಗಳ ನಿರಂತರ ಪ್ರೀತಿ ಪ್ರೇಮ ಮುಂದುವರಿತದೆ. 20 ವರ್ಷದಿಂದ ಪ್ರೇಮಿಗಳಾಗಿರುವಂತ ಹೀಗೆ ನಿರಂತರ ಪ್ರೇಮಿಗಳಾಗಿರ್ಲಿ ಅಂತ ಕೇಳ್ಕೊತೀನಿ. ಶುಭ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಗ್ರೇಟ್. ಇನ್ನೊಂದಷ್ಟು ಮಾತಾಡೋಣ. ಸೊ ನಿಮ್ಮ ಮನೆ ಮೇಡಮ್ ಅದ್ಭುತವಾಗೇನಿಲ್ಲ, ಚಿಕ್ಕದಾಗಿ ಚೊಕ್ಕವಾಗಿದೆ. ಥ್ಯಾಂಕ್ ಯು. ಬನ್ನಿ ಮೇಡಮ್ ಜೊತೆ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ, ಮಾತಾಡೋಣ. ಸ್ವಾಗತ ಡಾಕ್ಟರ್ ಶ್ಯಾಮಲ ಅವರ ಈ ವಿಶೇಷವಾದ ಸಂದರ್ಶನಕ್ಕೆ.